ಇಂದು ಆರ್ ಸಿ ಬಿಗೆ ಇತಿಹಾಸ ಸೃಷ್ಟಿಸುವ ದಿನ ಅಂತ ಹೇಳ್ಬೋದು. ಯಾಕಂದರೆ ಈ ದಿನ CSK ವಿರುದ್ಧ RCB ತಂಡ ಮೊದಲ ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡು ಬ್ಯಾಟಿಂಗ್ ಮಾಡಿದ್ರೆ 18 ಓವರ್ನಲ್ಲೇ ಅವ್ರನ್ನ ಟಾರ್ಗೆಟನ್ನು ಮುಗಿಸಬೇಕಾದಂಥ ಅನಿವಾರ್ಯತೆ. ಮತ್ತೊಂದು ಕಡೆ ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡ್ರೆ 18 ಓವರ್ನಲ್ಲಿ CSK ತಂಡವನ್ನು ಮಣಿಸಬೇಕಾಗಿದೆ. ಈ ದಿನ RCBಗೆ ಅದೃಷ್ಟದ ದಿನವಾಗಿದ್ದು 16 ವರ್ಷದ IPL ಪಂದ್ಯಾವಳಿಗಳಲ್ಲಿ 4 ಬಾರಿ 18ನೇ ತಾರೀಕಿನಂದೇ ನಡೆದಿರೋ ಮ್ಯಾಚಲ್ಲಿ ಯಾವತ್ತೂ RCB ಸೋಲನ್ನು ಅನುಭವಿಸಿಲ್ಲ. ಹೀಗಾಗಿ ಇಂದು 18ನೇ ತಾರೀಕು ಆಗಿರೋದ್ರಿಂದ ಗೆಲುವು ಖಚಿತ ಅಂತ ಹೇಳಲಾಗ್ತಾ ಇದೆ. ಇಂದು ಚಿನ್ನಸ್ವಾಮಿ ಮೈದಾನದಲ್ಲಿ RCB ವರ್ಸಸ್ CSK ನಡುವಿನ ರಣರೋಚಕ ಪಂದ್ಯಾವಳಿ ನಡೀತಾ ಇದ್ದು ಅಭಿಮಾನಿಗಳು ಈ ಪಂದ್ಯಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. RCB ಅಭಿಮಾನಿಗಳಿಗೆ ತಮ್ಮ ನೆಚ್ಚಿನ ತಂಡ ಪ್ಲೇ ಆಫ್ಗೆ ಹೋಗಬಾರ್ದು ಅನ್ನೋ ಭಯಕ್ಕೆ ಅತಿ ಹೆಚ್ಚಾಗಿ ಕಾಡ್ತಾ ಇದೆ. ಆದರೆ ಈ ಎಲ್ಲದರ ನಡುವೆ ಮಳೆ ಬರುವ ಮುನ್ಸೂಚನೆ ದಟ್ಟವಾಗಿದೆ. ಹೀಗಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವ ಪಂದ್ಯ ಚೆನ್ನೈ ಮತ್ತು RCB ಈ ಎರಡು ತಂಡಗಳಿಗೂ ತುಂಬಾ ಮುಖ್ಯವಾಗಿದೆ. ಆದರೆ ಮತ್ತೊಂದೆಡೆ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸುವ ಭೀತಿ ಎದುರಾಗಿದ್ದು ಬೆಂಗಳೂರಿನಲ್ಲಿ ಇಂದು ತೀವ್ರ ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಕೂಡ ಈಗಾಗಲೇ ಮುನ್ಸೂಚನೆಯನ್ನು ಕೂಡ ನೀಡಿದೆ. ಒಂದು ವೇಳೆ ಮಳೆ ಬಂದು ಪಂದ್ಯ ರದ್ದಾಗುವ ಸಾಧ್ಯತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅತಿ ಕಡಿಮೆ ಅಂತ ಹೇಳ್ಬೋದು. ಯಾಕಂದ್ರೆ ಮಳೆ ನಿಂತ ಕೆಲವೇ ಕ್ಷಣಗಳಲ್ಲಿ ಮೈದಾನವನ್ನ ಪಂದ್ಯಕ್ಕೆ ಸಿದ್ಧಪಡಿಸುವ ಅತ್ಯಾಧುನಿಕ ಸಬ್ಗೇರ್ ಸಿಸ್ಟಮ್ ಅನ್ನ ಚಿನ್ನಸ್ವಾಮಿ ಕ್ರೀಡಾಂಗಣ ಹೊಂದಿದೆ. ಈ ಅತ್ಯಾಧುನಿಕ ವ್ಯವಸ್ಥೆ ಅಳವಡಿಸಿಕೊಂಡಿರುವ ವಿಶ್ವದ ಮೊದಲ ಕ್ರೀಡಾಂಗಣ ಅಂದ್ರೆ ಅದು ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣ ಹೆಗ್ಗಳಿಕೆ ಕೂಡ ನಮಗಿದೆ.